ಕಮಲಿ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ನಿಮ್ಮ ಮೊಮ್ಮಗನ ನಿಮ್ಮನೆ ಕರ್ಕೊಂಡು ಹೋಗಿ ಓದಿಸಿ. ಅಜ್ಜಿ ದಯವಿಟ್ಟು ಈ ವಿಷಯ ಇಲ್ಲೇ ಬಿಟ್ಬಿಡಿ. ನನ್ನಿಂದಾಗಿ ನಿಮ್ಮಿಬ್ರ ಮಧ್ಯೆ ಜಗಳ ಆಗೋದು ಬೇಡ. ಮಾಡೋದೆಲ್ಲ ಮಾಡಿ ಈಗ ನಾಟಕ ಮಾಡ್ತಿದ್ದೇನೆ. ಒಂದ್ ನಿಮಿಷ ಕಮಲಿ. ಸಾರಾ, ಇದೇನಿದೆ ನಿನ್ ಮಾತು? ಹೌದು, ಹಾಗಿದ್ರೆ ನಂದು ಒಂದು ಮಾತಿದೆ, ಕೇಳಿಸ್ಕೊಂಡ್ಬಿಡು. ಕಮಲಿ ಈ ಮನೆಯಲ್ಲಿ ಸಂತೋಷವಾಗಿರ್ತಾಳೆ ಇದ್ದಾಳೆ ಅಂತ ನಾನ್ ನಂಬಿದ್ದೆ. ಅವಳು ಏನನ್ನ ಸಾಧಿಸ್ಬೇಕು ಅಂತ ಬೆಂಗಳೂರು ಬಂದ್ಲೋ, ಅದಕ್ಕೆ ನೀವುಗಳ ಅಡ್ಡಿ ಆಗ್ತಾ ಇದ್ದೀರಾ. ಅದನ್ನ ನಾನ್ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನೋಡ್ತಾರಾ, ನಿನ್ನ ನಿರ್ಧಾರನ ಹೇಳಿದ್ಯಾ, ಈಗ ನಾನ್ ನನ್ನ ನಿರ್ಧಾರನ ಹೇಳ್ತೀನಿ, ಕೇಳಿಸ್ಕೊ. ಅಜ್ಜಿ, ಅಮ್ಮ ಏನೋ ಕೋಪದಲ್ಲಿ ಹಾಗೆ ಮಾತಾಡಿದ್ರು ಅಷ್ಟೇ. ಆದ್ರೆ ಕಮಲಿಗೇನು ತೊಂದರೆ ಆಗದಿರೋ ಹಾಗೆ ನಾವು ನೋಡ್ಕೋತೀವಿ. ಅಪ್ಪ ಹೇಳಿ. ಇಲ್ಲ ರಚನಾ, ನಾನು ನಿಮ್ಮ ತಾಯಿನ ಮದುವೆ ಸಮಯದಿಂದನೂ ಗಮನಿಸ್ತಾನೆ ಇದ್ದೀನಿ. ನಮ್ಮ ಕಮಲಿ ಮೇಲೆ ಅಸಹನೆ ಜಾಸ್ತಿ ಆಗ್ತಾನೆ ಇದೆ. ಮದುವೆಯಲ್ಲೂ ಅಷ್ಟೇ, ಈಗಲೂ ಅಷ್ಟೇ. ಅದಕ್ಕೆ ಕಾರಣ ನಿಮ್ಮ ಮೊಮ್ಮಗಳೇ. ವಜ್ರನ ದ್ವೇಷ ಮಾಡೋದಕ್ಕೆ ಅದ್ರ ಬೆಲೆನೇ ಕಾರಣ ಅಂದಂಗಾಯ್ತು. ನನ್ನ ಮೊಮ್ಮಗಳು ವಜ್ರ. ಅದು ನಿಮ್ ಕಣ್ಣಿಗೆ, ನಮಗಲ್ಲ. ಮಾತು ಬೇಡ. ಈಗೇನು, ನನ್ನ ಮೊಮ್ಮಗಳು ಕಾಲೇಜ್ಗೆ ಹೋಗ್ಬಾರ್ದು ಅಷ್ಟೇ ತಾನೇ? ಹಾಗಿದ್ರೆ ನಂದಾ ಫ್ಯಾಮಿಲಿ ನಮ್ಮ ಕಾಲೇಜಿನ ಟ್ರಸ್ಟಿ ಪೊಸಿಷನ್ ಇಂದ ಹಿಂದೆ ಸರಿಬೇಕಾಗತ್ತೆ. ಶೇರ್ಸ್ನ ವಾಪಸ್ ತಗೋಬೇಕಾಗತ್ತೆ. ಮಹಾಜನ್ ಕುಟುಂಬದ ವಿದ್ಯಾಸಂಸ್ಥೆ ಮೇಲೆ ಗೌರವ ಇಲ್ಲದೆ ಇರೋರ್ ಶೇರ್ಸ್ ನಮಗ್ ಬೇಕಾಗಿಲ್ಲ. What the hell? ಈ ಹಳ್ಳಿ ಗುಗ್ಗುಗೋಸ್ಕರ ತಾರಾ ಹಳ್ಳಿಗೆ ಅಗೇನ್ಸ್ಟ್ ಹೋಗ್ತಾ ಇದಾರಲ್ಲ ಇವರು. ಅಜ್ಜಿ, ನೀವ್ ಹೇಳ್ತಿರೋದು ಅದು ದೊಡ್ಡವ್ರು ಮಾತಾಡುವಾಗ. ಅನ್ನಪೂರ್ಣಮ್ಮ ಅವರೇ, ನೀವೇನ್ ಮಾತಾಡ್ತಿದ್ದೀರಾ ಅನ್ನೋ ಅರಿವು ನಿಮ್ಗಿದೆ ಅಲ್ವಾ? ತೀರಾ ಪರ್ಸನಲ್ ಆಗಿ ತಗೋತಿದ್ದೀರಾ. ಪರ್ಸನಲ್ ಅಲ್ಲದೆ ಇನ್ನೇನ್ ತಾರ? ಕಮಲಿ ನನ್ನ ಮೊಮ್ಮಗಳು, ಅವಳ ವಿಚಾರದಲ್ಲಿ ನನಗೆ ಯಾವುದು ದೊಡ್ಡದಲ್ಲ. ಅಜ್ಜಿ, ಕಮಲಿ, ನೀನ್ ಏನು ಹೇಳ್ಬೇಡ. ನೀನ್ ಈ ಕ್ಷಣನು ಎಲ್ರ ಸಂತೋಷದ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅದಕ್ಕೋಸ್ಕರ ನಿನ್ ಸಂತೋಷನ ಬಲಿ ಕೊಡಬೇಕು ಅಂತ ಏನೂ ಇಲ್ಲ. ಕಮಲಿ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.